ಬಸ್ನಲ್ಲಿ ಮೆಜೆಸ್ಟಿಕ್ಗೆ ಹೋಗಬೇಕಾದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ನ ನೋಡ್ತಿದ್ದೆ. ಅದರೊಳಗಡೆ ಗಾಡ್ ವಿಲ್ ಆನ್ಸರ್ ಯುವರ್ ಪ್ರೇಯರ್ಸ್ ಸಮ್ ಹೌ ಸಮ್ ವೇ ಸಮ್ ಟೈಮ್ಸ್ ಎವ್ರಿ ಟೈಮ್ ಕೀಪ್ ಪ್ರೇಯಿಂಗ್ ವೆನ್ ವಿ ಟ್ರಸ್ಟ್ ಇನ್ ಗಾಡ್ಸ್ ಲವ್ ಮಿರಾಕಲ್ ಹ್ಯಾಪನ್ಸ್. ಮತ್ತೆ ಗಾಡ್ ಆನ್ಸರ್ಸ್ ಆಲ್ ಯುವರ್ ಪ್ರೇಯರ್ಸ್ ಇನ್ ಸೈನ್ಸ್ ನಂಬರ್ಸ್ ಪಿಕ್ಚರ್ಸ್ ಸೊಲ್ಯೂಷನ್ ಥ್ರೂ ಯುವರ್ ವೆಲ್ ವಿಶರ್. ಆಗ ನಾನು ಏನಪ್ಪ ಮಾಡೋದು ದೇವ್ರೆ, ಇದ್ದಿದ್ದೆಲ್ಲ ಸೇವಿಂಗ್ಸ್ನ ಬಿಸ್ನೆಸ್ಗೆ ಹಾಕಿದ್ದೀನಿ, ಇನ್ನು ಮುಂದೆ ಕಾನಪಿನ ಮನಿಗೆ ಏನು ಮಾಡೋದು ದೇವ್ರೆ, ಈ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತಾ, ನನ್ನ ಕೈಯಲ್ಲಿ ಈ ಬಿಸ್ನೆಸ್ ನಡೆಸೋಕ್ಕಾಗತ್ತಾ, ನನ್ನ ನಿರ್ಧಾರ ಕರೆಕ್ಟಾ, ಹೇಳು ದೇವ್ರೆ ಹೇಳು ಅಂತ ಕಣ್ಬಿಟ್ಟು ಹೊರಗಡೆ ನೋಡಿದ್ರೆ ಮಿರಾಕ್ಯುಲಸ್ಲಿ ಗಾಡ್ ಆನ್ಸರ್ಡ್. ಹೇಗೆ ನೋಡಿ, ನಿಕ್ಕಿ ಓಪನ್ ದ ಡೋರ್ ಟು ಪ್ರಾಸ್ಪರಿಟಿ, ಫಿಕ್ಸ್ ಇಟ್ ಫರ್ಗೆಟ್ ಇಟ್ ಅಂತ ಇತ್ತು. ವಾವ್, ಸೂಪರ್ ಅಲ್ವಾ? ದೇವರು ಯಾವಾಗಲೂ ನಮ್ಮ ಮಾತನ್ನ ಕೇಳ್ತಾ ಇರ್ತಾರೆ. ಒಂದಂತೂ ಗೊತ್ತಾಯ್ತು, ಈ ಬಿಸ್ನೆಸ್ ಪಕ್ಕಾ ಪ್ರಾಸ್ಪರಿಟಿ ಲೀಡ್ ಮಾಡುತ್ತೆ. ನನ್ನ ಮೈಂಡ್ನ ಫಸ್ಟ್ ಫಿಕ್ಸ್ ಮಾಡ್ಕೊಳ್ಬೇಕು. ಬಂಡವಾಳ ಹಾಕಿದ್ದೀನಿ ಅಂದರೆ ಲಾಭ ಬಂದೇ ಬರುತ್ತೆ, ಬರೋ ಹಾಗೆ ಮಾಡೇ ಮಾಡ್ಕೊಳ್ತೀನಿ. ಲಾಭ ಬರುತ್ತೋ ಇಲ್ವೋ ಅದ್ರ ಚಿಂತೆ ಫಸ್ಟ್ ಮರೆತು 200% ಎಫರ್ಟ್ಸ್ ಹಾಕಿ ಕೆಲಸ ಮಾಡ್ತೀನಿ. ಆ ಕೃಷ್ಣ ಹೇಳ್ದ ಹಾಗೆ ಕಾಯ ವಾಚ ಮನಸ ಸಮರ್ಪಣೆ ಅರ್ಪಣೆ ಎರಡೂ ಮಾಡ್ತೀನಿ. ಆ ದೇವರಿಗೆ ಬಿಟ್ಟಿದ್ದು. ಒಂದು ಕಾರ್ಯನ ಅಚ್ಚುಕಟ್ಟಾಗಿ ಮಾಡೋ ಜವಾಬ್ದಾರಿ ನಂದು. ಪ್ರತಿಫಲ ಕೊಡೋದು ಬಿಡೋದು ಎಲ್ಲ ಆ ದೇವ್ರದ್ದೇ. ವೆನ್ ಗಾಡ್ ಸ್ಟೆಪ್ಸ್ ಇನ್ ಮಿರಾಕಲ್ ಹ್ಯಾಪನ್ಸ್.